ನಮಸ್ತೆ ಎಲ್ಲರಿಗೂ. ನಾನು ಇವತ್ತಿನ ಕೆಲಸ ಮುಗಿದ್ಮೇಲೆ ಒಂದು ರೌಂಡು ಫೇಸ್ಬುಕ್ದು ಪೋಸ್ಟೆಲ್ಲ ನೋಡ್ತಾ ಇದ್ದೆ. ಹಾಗೆಯೇ ನಿಮಗೆ ಶೈಲಜಾ ಆಂಟಿ, ನಮ್ಮ ಶೈಲು ಆಂಟಿ ಅವ್ರದ್ದು ಪಾಡ್ಕಾಸ್ಟ್ ನೋಡಿರ್ಬೋದು ನೀವು. ನಾನು ಕೇಳಲಿಲ್ಲ, ಯಾಕಂದರೆ ಮಟ್ಟಣ್ಣನವರ ಯಾವ ಸ್ಪೀಚು ನಾನು ಕೇಳಲ್ಲ. ನನಗೆ ಅದು ಕೇಳಿ ಕೇಳಿ ಸಾಕಾಗಿದೆ, ಯಾಕಂದರೆ ಅದರಲ್ಲಿ ಪ್ರಾಕ್ಟಿಕಲ್ ಏನಿಲ್ಲ ಅವ್ರದ್ದು, ನಾನು ಕೇಳೋದೇ ಇಲ್ಲ. ನಮ್ಮ ಶೈಲು ಆಂಟಿದು ಇದರಲ್ಲಿ ಮೇಲಿನ ಮೇಲೆ ನೋಡಿದೆ, ಅವರು ಇಂಡೈರೆಕ್ಟ್ಲಿ ಟಾಂಟ್ ಕೊಟ್ಟು ಹೇಳಿದರು. ಕೆಲವರೆಲ್ಲ ಒಳಗೆ ಬಂದು ವಿಷಯ ತಿಳ್ಕೊಂಡು ಡೀಲ್ ಆಗಿದ್ದಾರೆ, ಆ ರೀತಿಯಲ್ಲಿ ಏನೋ ಬಂತು. ಅದು ನನಗೆ ಹೇಳಿದ್ದು ಅಂತ ನನಗೆ ಗೊತ್ತು. ನನಗೇನು ಬೇಜಾರಿಲ್ಲ, ಯಾಕಂದರೆ ನಾನು 2.5 ವರ್ಷ ಇವ್ರ ಜೊತೆ ಇದ್ದು ಇವ್ರದ್ದು ವಿಷಯ ಎಲ್ಲ ತಿಳ್ಕೊಂಡು ಇವ್ರದ್ದು ಆಟವನ್ನೆಲ್ಲ ನೋಡಿ ಕೊನೆಗೆ ನನಗೊಂದು ಹೆಲ್ಪ್ ಕೇಳುವಾಗ ಇವರು ಯಾರೂ ಮಾಡಿಲ್ಲ. ಒಂದು ಹೆಣ್ಣಿಗೋಸ್ಕರ ನ್ಯಾಯಕ್ಕಾಗಿ ಹೋರಾಡುವ ಮಟ್ಟಣ್ಣ ಟೀಮು ಒಂದು ಹೆಣ್ಣಿಗೆ ಅವಮಾನ ಮಾಡ್ತಾಯಿದೆ. ನನ್ನನ್ನು ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಹಿಂದಿನ ಕೈ ಗಿರೀಶ್ ಮಟ್ಟಣ್ಣನವರು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನನಗೆ ಇವತ್ತು ಇಬ್ಬರು ಮೆಸೇಜ್ ಮಾಡಿದರು. ಒಂದು ಹೆಸರು ಹೇಳಲ್ಲ ಅವ್ರದ್ದು, ಯಾಕಂದರೆ ಅವರಿಗೆ ಸಮಸ್ಯೆ ಆಗುತ್ತೆ. ಆ ವ್ಯಕ್ತಿ ಹೇಳಿದ ಪ್ರಕಾರ ನನಗೆ ಮೆಸೇಜ್ ಮಾಡಿದವರು ಪರ್ಸ್ನಲಿ, ಯಾಕಂದರೆ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದೆ ಡಿಸ್ಕ್ರಿಪ್ಷನಲ್ಲಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ. ಏನಾದಿದ್ದರೆ ನನಗೆ ಕಾಲ್ ಮಾಡಿ ಕೇಳ್ಬೋದು ಕಮೆಂಟ್ ಮಾಡೋದಕ್ಕಿಂತ. ಅವರಿಬ್ಬರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಒಬ್ಬರು ಹೇಳಿದ್ರು, ಅಕ್ಕ ನಿಮ್ಮ ವೀಡಿಯೋಸ್ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಾತಾಡ್ತಿದ್ರೆ, ನೀವು ಮಾತಾಡೋದ್ರಲ್ಲಿ ಸತ್ಯ ಇದೆ ಅಂತ. ಇನ್ನೊಬ್ಬರು ಹೇಳಿದರು, ಈ ಗಿರೀಶ್ ಮಟ್ಟಣ್ಣ ಎಂಬ ವ್ಯಕ್ತಿ ಕ್ರಿಮಿನಲ್ ಮೈಂಡೆಡ್ ವ್ಯಕ್ತಿ, ಇವರು ಹೋರಾಟದ ಹಾದಿ ತಪ್ಪಿಸಲಿಕ್ಕೆ ಬಂದಿರೋದು. ಇವರಿಗೆ ನಾನು 2 ಕ್ವೆಶ್ಚನ್ ಕೇಳಿದ್ದೆ, ಬಟ್ ಅದಕ್ಕೆ ಅವರು ಆನ್ಸರ್ ಮಾಡಿಲ್ಲ. ಅವರ ಜನಗಳಿಂದ ರಾತ್ರಿ 3 ಗಂಟೆವರೆಗೆ ಕಾಲ್ ಮಾಡಿ ಇವರಿಗೆ ಡಿಸ್ಟರ್ಬೆನ್ಸ್ ಕೊಟ್ಟಿದ್ದಾರೆ. ಈಸ್ ಎ ಕ್ರಿಮಿನಲ್ ಮೈಂಡೆಡ್ ಅಂತ. ಮೇ ಬಿ ಇರ್ಬೋದು, ಅವರವರ ಅನುಭವ ಹೇಳ್ತಿದ್ದಾರೆ. ಇಬ್ಬರದ್ದು ಅನುಭವ ಇವತ್ತು ಬಂತು, ನನಗೆ ಪಾಸಿಟಿವ್ ಕಮೆಂಟ್ ಬಂತು. ಕೆಲವರು ನನಗೆ ಕಮೆಂಟ್ ಹಾಕಲ್ಲಂತೆ ಹೇಳಿದ್ದಾರೆ ಅವರು, ನಾನು ಏನಿದ್ರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಇದಿಷ್ಟು. ಮತ್ತು ಅದರಲ್ಲಿ ಮಟ್ಟಣ್ಣನವರು ಶೈಲು ಆಂಟಿ ಜೊತೆ ಹೇಳಿದ್ದು ಎಲ್ಲ ಸುಳ್ಳು, ಅದು ಯಾವುದೂ ಸತ್ಯ ಇಲ್ಲ. ಸುಪ್ರೀಂ ಕೋರ್ಟಿಗೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ಹೌದು, ನಾವು ಎಲ್ಲರೂ ಕಾಯ್ತಾ ಇರೋದು, ಡಿ ಗ್ಯಾಂಗ್ ಬಿ ಗ್ಯಾಂಗು, ನಾವು ಎಲ್ಲರೂ ಕಾಯ್ತಾ ಇರೋದು ಸೌಜನ್ಯ ಯಾರು ಅಪರಾಧಿಗಳು ಅಂತ ಗೊತ್ತಾಗಬೇಕು. ಅದು ಅವರ ಟೀಮ್ ಆಗ್ಬೋದು, ನಮ್ಮ ಟೀಮ್ನವರು ಸಂತೋಷ್ ರಾವ್ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೇ ಬಿ ಆಗ್ಬೋದು. ಇದು ಸಾಕ್ಷಿ ಇದ್ದರೆ ಅದನ್ನು ಪ್ರೂವ್ ಮಾಡ್ಬೋದು. ಯಾಕಂದರೆ ನಮಗೆ ಯಾರಿಗೂ ಸಂತೋಷ್ ರಾವ್ನ ಸೇವ್ ಮಾಡಬೇಕು ಅಂತ ಏನೂ ಇಲ್ಲ. ಅವನ ಅಪರಾಧಿ ಆಗಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಅಂತಲೇ ನಾವು ಹೇಳ್ತಾ ಇರೋದು. ಮತ್ತು ಇನ್ನೊಂದು, ನನ್ನ ಆತ್ಮೀಯರೊಬ್ಬರು ಕೇಳಿದ್ದು, ಓಕೆ ನೀವು 2 ಫ್ಯಾಮಿಲಿಯಲ್ಲಿ ಸಫರ್ ಆಗಿದೆ, ಒಂದು ಸೌಜನ್ಯ ಫ್ಯಾಮಿಲಿ, ಒಂದು ಸಂತೋಷ್ ರಾವ್ ಫ್ಯಾಮಿಲಿ, ಅವನ ಅಮಾಯಕ ಅಂತ ನಾವು ಹೇಳ್ತಾ ಇದ್ವಿ. ನೀವು ಇದೇ ಸೌಜನ್ಯ ಹೋರಾಟಗಾರರು, ಆ ಸೌಜನ್ಯನ ಹಿಂದೆ ನ್ಯಾಯಕ್ಕೋಸ್ಕರ ಹೋಗ್ತಿದ್ರೆ, ಆ ಬದುಕಿರುವ ಸಂತೋಷ್ ರಾವ್ಗೆ ನೀವು ಏನು ಮಾಡಿದ್ದೀರಿ? ನನಗೆ ಹೌದಲ್ವಾ? ಈ ಸಂತೋಷ್ ರಾವ್ ಎಲ್ಲಿದ್ದಾರೆ ಈಗ? ನನ್ನ ಪ್ರಕಾರ ಅವರೊಬ್ಬರು ಕಮೆಂಟ್ ಮಾಡಿದ ಪ್ರಕಾರ ಅವರು ಶೃಂಗೇರಿಯಲ್ಲಿದ್ದಾರೆ. ನಾನು ಹೇಳಿದೆ ಅವರಿಗೆ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ, ಏನೂ ಇಲ್ಲ, ಅವರು ಪರ್ಫೆಕ್ಟ್ಲಿ ಆಲ್ ರೈಟ್, ನಿಮಗೆ ಬಂದು ಮಾತಾಡಿಸ್ಬೋದು, ನೀವು ಶೃಂಗೇರಿಗೆ ಬಂದಾಗ ಹೇಳಿ, ನಾನು ಮೀಟ್ ಮಾಡಿಸ್ತೀನಿ ಅಂತ. ಖಂಡಿತ ಶೃಂಗೇರಿ ನನ್ನ ಮೂಲ ಮಠನೂ ಹೌದು, ನಮ್ಮ ಮಠ ಅದು ಶೃಂಗೇರಿ. ನಾನು ಹೋಗ್ತಾ ಇರ್ತೀನಿ, 2 ವರ್ಷ ಆಯಿತು ಹೋಗಬೇಕು. ಈಗ ಕೇಸುಗಳು ಕೋರ್ಟ್ಗಳಿಗೆ ಜಾಸ್ತಿ ಆಗಿದ್ದರಿಂದ ರಜಾ ಸಿಗ್ತಾಯಿಲ್ಲ. ನಾನು ಹೋದರೆ ಖಂಡಿತ ಅವರು ನನ್ನನ್ನು ಸಂತೋಷ್ ರಾವ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ಮಾತಾಡಲೇಬೇಕು ಆ ವ್ಯಕ್ತಿ ಜೊತೆ. ನಾರ್ಮಲ್ ಆಗಿದ್ದರೆ ಮಾತಾಡ್ಬೋದು, ಮೆಂಟಲ್ ಆದ್ರೂ ಮಾತಾಡ್ಬೋದು. ನಾನು ಹ್ಯಾಂಡಲ್ ಮಾಡ್ತೀನಿ ಎಲ್ಲ ಮೆಂಟಲ್ ಕೇಸ್ಗಳನ್ನು, ಯಾಕಂದರೆ ಬಿ ಗ್ಯಾಂಗಿನ ದೊಡ್ಡ ಮೆಂಟಲ್ಗಳನ್ನು ಕೇಸ್ ಹ್ಯಾಂಡಲ್ ಮಾಡಿದ್ದೀನಿ, ನಾನು ಮಾಡ್ತಾಯಿದ್ದೀನಿ, ಇವಾಗಲೂ ಎದುರಿಸ್ತಿದ್ದೀನಿ. ನನಗೆ ಸಂತೋಷ್ ರಾವ್ ಜೊತೆ ಮಾತಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅವರು ಹೇಳ್ತಾ ಇರೋದು ನನಗೆ ತುಂಬ ಅನಿಸಿತು. ನೀವು ಸಹ ಥಿಂಕ್ ಮಾಡಬೇಕಿದ್ದು, ಸಂತೋಷ್ ರಾವ್ನು ನಾವು ಯಾಕೆ ಬಿಟ್ಟುಕೊಟ್ಟಿದ್ದೀವಿ? ಅವರ ಅಪ್ಪ ತೀರ್ಕೊಂಡಾಗ ಒಮ್ಮೆ ಹೋಗಿ ಶವದಹನ ಇದೆಲ್ಲ ಮಾಡಿ ಬಂದರು. ಆಮೇಲೆ ಸಂತೋಷ್ ರಾವ್ ಬಗ್ಗೆ ವಿಚಾರಿಸಿದ್ದೀರಾ ಯಾರಾದರೂ ಸೌಜನ್ಯ ಪರ ಹೋರಾಟಗಾರರು? ಇದೊಂದು ಕ್ವೆಶ್ಚನ್ನು ನನಗೆ ಸಂತೋಷ್ ರಾವ್ ಬಗ್ಗೆ. ಇನ್ನೊಂದು ಕ್ವೆಶ್ಚನ್ ನನಗೆ ಕೇಳಿದ್ದು, ನಾನು ಇದು ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಡಿ ಗ್ಯಾಂಗಿಗೂ ಬಿ ಗ್ಯಾಂಗಿಗೂ ಎಲ್ಲರಿಗೂ ಹೇಳ್ತಿದ್ದೀನಿ, ಒಂದು ವೇಳೆ ಸೌಜನ್ಯ ಬದಲು ಅಲ್ಲಿ ವರ್ಷ ಭಟ್ ಅಂತ ಒಂದು ಹುಡುಗಿ, ಬ್ರಾಹ್ಮಣ ಹುಡುಗಿ ಟಾರ್ಗೆಟ್ ಇದ್ದಿದ್ದು ಅವರಿಗೆ ಅಂತ ಹೇಳೋ ಪ್ರಕಾರ, ನನಗೆ ಗೊತ್ತಿಲ್ಲ, ವಾಸ್ತವ ಸತ್ಯ ಭಗವಂತನಿಗೆ ಗೊತ್ತು. ಆ ವರ್ಷ ಭಟ್ ಆಗಿದ್ದರೆ, ಒಬ್ಬಳು ಬ್ರಾಹ್ಮಣ ಹುಡುಗಿ ಆಗಿದ್ದರೆ, ನೀವೆಲ್ಲ ಇಷ್ಟು ಸ್ಪಿರಿಟಲ್ಲಿ ಹೋರಾಟಕ್ಕೆ ಬರ್ತಿದ್ರಾ? ಯಾಕಂದರೆ ಬ್ರಾಹ್ಮಣರು ಯಾವುದಕ್ಕೂ ಮುಂದೆ ಬರಲ್ಲ. ತುಂಬ ಅಲ್ಪಸಂಖ್ಯಾತರವರು ತುಂಬ ತುಳಿಯಲ್ಪಡ್ತಾ ಇದ್ದಾರೆ ಈಗ ಕರೆಂಟ್ ಸಿಚುವೇಷನಲ್ಲಿ. ನಾನು ಇದು ನೋಡಿದ ಪ್ರಕಾರ, ಒಂದು ವೇಳೆ ಸೌಜನ್ಯ ಬದಲು ಅಲ್ಲಿ ವರ್ಷ ಭಟ್ ಆಗಿರ್ತಿದ್ರೆ, ನೀವೆಲ್ಲ ಇದೇ ರೀತಿ ಹೋರಾಟಕ್ಕೆ ಬರ್ತಿದ್ರಾ? ಇದು ನನ್ನದೊಂದು ಕ್ವೆಶ್ಚನು. ಈ 2 ಕ್ವೆಶ್ಚನಿಗೆ ನೀವು ಆನ್ಸರ್ ಮಾಡಿ, ನನಗೆ ಇದಕ್ಕೆ ಆನ್ಸರ್ ಬೇಕೇ ಬೇಕು. ಮತ್ತು ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಡೀಟೇಲ್ಸ್ ಬೇಕು, ನೀವು ಅವರ ಬಗ್ಗೆ ಹೇಳಿ. ನಾನು ನನಗಾದ ಅನುಭವ ಹೇಳಿದ್ದೀನಿ. ಅಗತ್ಯಕ್ಕೆ ಈ ವ್ಯಕ್ತಿ ಕಾಲ್ ಪಿಕ್ ಮಾಡಲ್ಲ. ಕೇಸಿದು ಫೈಲ್ಗಳೆಲ್ಲ ಅಲ್ಲಿ ಅವರ ಓಜಸ್ವಿ ಗೌಡರ ಆಫೀಸಲ್ಲಿದೆ, ಇನ್ನೂ ಕೂಡ ಗೊತ್ತಿಲ್ಲ ನನಗೆ. ಅದು ಏನು ಕೇಳಿದರೆ ಐ ಡೋಂಟ್ ಹ್ಯಾವ್ ಅಪ್ಡೇಟ್ ಅಂತ ಹೇಳ್ತಾರೆ. ಮತ್ತು ನನಗೆ ವಿಚಿತ್ರ ಅನಿಸೋದು, ನಮಗೆಲ್ಲ ಸಮನ್ಸು ಬೇಲು ಎಲ್ಲ ಇದೆ, ಬಟ್ ಈ ವ್ಯಕ್ತಿ ಎಲ್ಲದಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರು ಕಾನೂನು ಅಷ್ಟು ಪೊಲೀಸ್ ಇದು ಗೊತ್ತಿದ್ದವರು, ನಮ್ಮನ್ನು ಸೇವ್ ಮಾಡೋದು ಬಿಟ್ಟು ನಮ್ಮನ್ನು ಬಲಿಪಶು ಮಾಡಿ ಅವರು ಎಸ್ಕೇಪ್ ಆಗ್ತಾಯಿದ್ದಾರೆ. ಇದು ಗಿರೀಶ್ ಮಟ್ಟಣ್ಣವರು ನಾನು ಕಂಡುಕೊಂಡು, ನಾನು ಫೇಸ್ ಟು ಫೇಸ್ ಹೇಳ್ತಾ ಇದ್ದೀನಿ. ನಾನು ಮೋಹನ್ ಅಣ್ಣನಿಗೆ ಹೇಳಿದ್ದೀನಿ, ಫಸ್ಟ್ ಅವರನ್ನು ಹೋರಾಟದಿಂದ ದೂರ ಮಾಡಿ, ನೀವು ಸರಿ ಆಗ್ತೀರಾ, ನಿಮ್ಮ ಹೋರಾಟ ಗೆಲ್ಲುತ್ತೆ. ಮಹೇಶ್ ಅಣ್ಣನಿಗೆ ಸ್ವಂತ ಬುದ್ಧಿ ಆಲೋಚನೆ ಏನೂ ಇಲ್ಲ. ಮಹೇಶ್ ಅಣ್ಣನ ಬ್ರೈನ್ ಎಲ್ಲ ವಾಶ್ ಮಾಡೋದು ಗಿರೀಶ್ ಮಟ್ಟಣ್ಣನವರು.
ಓಕೆ, ತಮ್ಮಣ್ಣ ಶೆಟ್ಟಿ ಮತ್ತು ಪ್ರಸನ್ನಕ್ಕೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಹೋರಾಟದಲ್ಲಿ ಅದು ಬುರುಡೆ ವಿಷಯಕ್ಕಂತೂ ಯಾರೂ ಇನ್ವಾಲ್ವ್ ಆಗಿಲ್ಲ. ನಾವು ಸತ್ಯವಂತ ಹೋರಾಟಗಾರರು, ಅದೆಲ್ಲ ಅವರದ್ದು ಪ್ಲ್ಯಾನು. ಬುರುಡೆ ವಿಚಾರದ ಬಗ್ಗೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಹೇಳಿದರು. ನಾನು ಕೆಲವು ಇಂಟರ್ವ್ಯೂಯಲ್ಲಿ ಹೇಳಿದ್ದೇನೆ, ಬುರುಡೆ ವಿಷಯ ನಾನು ಮಾತಾಡಲ್ಲ, ನಂಗೆ ಅದದು ಮಾಸ್ಟರ್ ಪ್ಲ್ಯಾನ್ ಗೊತ್ತಿಲ್ಲ ಅಂತ. ಸದ್ಯಕ್ಕೆ ಮಾತಾಡ್ತಿದ್ದೀನಿ. ಓಕೆ, ಡೀಟೇಲ್ಸ್ ನನಗೆ ಬೇಕಾದಾಗ ನಾನು ಎಲ್ಲ ವಿಚಾರವನ್ನು ಮಾತಾಡಿ ತಿಳಿಸ್ತೀನಿ. ಸೊ ಅಲ್ಲಿವರೆಗೆ ಇದೊಂದು ಸಣ್ಣ ವಿಡಿಯೋ. ನೀವು ಸಹ ಥಿಂಕ್ ಮಾಡಿ ನನಗೆ ಕಮೆಂಟ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ ಆಫ್ ಮಾಡಲ್ಲ ನಾನು, ಇನ್ನೂ ಫ್ರೀ ಇದ್ದೀನಿ. ಎಲ್ಲ ಕಮೆಂಟಿಗೂ ರಿಪ್ಲೈ ಕೊಡ್ತೀನಿ, ಪಾಸಿಟಿವ್ ಆರ್ ನೆಗೆಟಿವ್, ನೋ ಪ್ರಾಬ್ಲಮ್.